ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡೋದ್ರಲ್ಲ, ಯೂಟ್ಯೂಬ್ ಅಲ್ಲಿ ಫಸ್ಟ್ ಪೇಮೆಂಟ್ ಬಂದಾಗ ಅದರಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತಂದ್ರೆ ಇವತ್ತು ನಾನು ಹೇಳ್ತೀನಿ ನಿಮಗೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಎಷ್ಟು ಬರ್ಬೋದು ಅನ್ನೋದನ್ನ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ಹೇಳ್ತೀನಿ ನಿಮ್ಗೆ ಎಷ್ಟು ಬರ್ಬೋದು ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಎಲ್ರಿಗೂ ಗೊತ್ತಿರೋದೆ $100 ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಪೇಮೆಂಟ್ ಬರುತ್ತೆ ಅಂತ ಅಂದ್ಬಿಟ್ಟು. $100 ಕಂಪ್ಲೀಟ್ ಆದ್ರೆ ಅಷ್ಟು ಮಾತ್ರನೇ ಬರುತ್ತಾ? ಅದ್ರ ಮೇಲೆ ಹೆಚ್ಚಿಗೆ ಏನಾದ್ರೂ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಅದು ಈ ಫಸ್ಟ್ ಪೇಮೆಂಟ್ ಅಲ್ಲಿ ಬರಲ್ವಾ? ಅದೇನಾದ್ರೂ ನೆಕ್ಸ್ಟ್ ಪೇಮೆಂಟ್ಗೆ ಆಡ್ ಆಗತ್ತಾ ಅನ್ನೋ ಡೌಟ್ಗಳು ಇರುತ್ತೆ. ಆತರ ಏನು ಇಲ್ಲ. ಈಗ ನೀವೇನಾದ್ರೂ $100 ಈ ಮಂತ್ ಫಸ್ಟ್ ವೀಕಲ್ಲೇ ಕಂಪ್ಲೀಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ಆವಾಗ ಇನ್ನೂ ನಿಮ್ಗೆ ಮಂತ್ ಮುಗಿಯೋದಕ್ಕೆ ಇನ್ನೂ ತುಂಬಾ ಟೈಮ್ ಇರುತ್ತೆ ಅಲ್ಲ. ಇನ್ನು ನಿಮಗೆ ಪೇಮೆಂಟ್ ಬರೋದೇ ಈ ಮಂತ್ ಅಲ್ಲಿ ನೀವು ಫಸ್ಟ್ ವೀಕಲ್ಲಿ ಕಂಪ್ಲೀಟ್ ಮಾಡಿದ್ರು, ಲಾಸ್ಟ್ ವೀಕಲ್ಲಿ ಕಂಪ್ಲೀಟ್ ಮಾಡಿದ್ರು ನಿಮಗೆ ಬರೋದೇ ನೆಕ್ಸ್ಟ್ ಮಂತ್ ಲಾಸ್ಟ್ ವೀಕಲ್ಲಿ ಪೇಮೆಂಟ್ ಆಯ್ತಾ. ಹಂಗಾಗಿ ಈ ಮಂತ್ ಅಲ್ಲಿ ನೀವು ಫಸ್ಟ್ ವೀಕಲ್ಲೇ $100 ಕಂಪ್ಲೀಟ್ ಮಾಡಿದ್ರು ಕೂಡ ಈ ಮಂತ್ ಎಂಡ್ವರೆಗೂ ನಿಮ್ಗೆ ಎಷ್ಟೆಲ್ಲ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯ ಇರುತ್ತೆ ಅದಷ್ಟು ಕಂಪ್ಲೀಟ್ ಮಾಡ್ಕೊಬಹುದು. $100 ಮೇಲೆ ನೀವು ಹೆಚ್ಚಿಗೆ ಎಷ್ಟು ಬೇಕಾದ್ರೂ ಡಾಲರ್ನ ಕಂಪ್ಲೀಟ್ ಮಾಡ್ಬೋದು. $150 ಮಾಡ್ಬೋದು, $200 ಮಾಡ್ಬೋದು. ನಿಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಡಾಲರ್ನು ಕಂಪ್ಲೀಟ್ ಮಾಡ್ಬೋದು. ಅದಷ್ಟು ಡಾಲರು ನಿಮ್ಗೆ ಒಂದೇ ಪೇಮೆಂಟ್ ಅಲ್ಲೇ ಬರುತ್ತೆ ಆಯ್ತಾ. ಇನ್ನು ಅದಾದ್ಮೇಲೆ ಈ ಮಂತ್ ಎಂಡ್ ಮುಗಿದೋದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ಏನ್ ಶುರುವಾಗುತ್ತೆ ಅದೆಲ್ಲಾನು ನೆಕ್ಸ್ಟ್ ಪೇಮೆಂಟ್ಗೆ ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಮಂತ್ ಅಲ್ಲಿ ನೀವು ಎಷ್ಟು ಡಾಲರ್ ಕಂಪ್ಲೀಟ್ ಮಾಡಿರ್ತೀರಾ, ಅಂದ್ರೆ ಈ ಮಂತ್ ಅಂದ್ರೆ ಒಂದೇ ಮಂತ್ ಅಂತಲ್ಲ, ಆಮೇಲೆ ಅದಕ್ಕೂ ಕನ್ಫ್ಯೂಸ್ ಆಗಬೇಡಿ. ಒಂದೇ ಮಂತ್ಗೆ ಕಂಪ್ಲೀಟ್ ಮಾಡಬೇಕು ಅಂತಲ್ಲ, ನೀವು ಎಷ್ಟು ಟೈಮ್ ಆದ್ರೂ ತಗೊಂಡು ಕಂಪ್ಲೀಟ್ ಮಾಡಿರಿ. ನಾನು ಟೋಟಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ನೀವೊಂದು 6 ತಿಂಗಳು 7 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದೀರಾ. ಈಗ ನಾನು ಕೂಡ ಏನೋ ಮಾನಿಟೈಸೇಷನ್ ಮಾಡ್ಕೊಂಡು ನನಗೂ 7 ತಿಂಗಳು ಆಗ್ತಾ ಇದೆ, ಇನ್ನು $100 ಕಂಪ್ಲೀಟ್ ಆಗಿಲ್ಲ. ಆ ತರ ಏನಾದ್ರೂ ನೀವು ನಿಧಾನಕ್ಕೆ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತಂದ್ರೂ ಏನ್ ಪ್ರಾಬ್ಲಮ್ ಇಲ್ಲ, ಎಷ್ಟು ದಿನಕ್ಕೆ ಬೇಕಾದ್ರೂ ಕಂಪ್ಲೀಟ್ ಮಾಡ್ಬೋದು. ಆದ್ರೆ ನಿಮಗೆ ಪೇಮೆಂಟ್ ಬರೋದು ಮಾತ್ರನೇ ಇವಾಗ ನೀವು 7 ತಿಂಗಳಿಂದ ಮಾಡ್ಕೊಂಡು ಬಂದಿದ್ರು ಕೂಡ ಈ ಮಂತ್ ಅಲ್ಲಿ ನಿಮ್ಗೆ ಫಸ್ಟ್ ವೀಕ್ ಅಲ್ಲೇನೆ ಕಂಪ್ಲೀಟ್ ಆಗಿ $100 ಆಗೋಗಿದೆ. ಅಷ್ಟು ತಿಂಗಳಿಂದ ಮಾಡ್ಕೊಂಡ್ ಬಂದಿದ್ದು ಎಲ್ಲ ಸೇರಿ ನೀವು ಒಂದೊಂದು ತಿಂಗಳಿಗೆ $10 ಮಾಡ್ತೀರಾ, $20 ಮಾಡ್ತೀರಾ, $30 ಮಾಡ್ತೀರಾ, ನಿಮ್ಗೆ ಎಷ್ಟು ಸಾಧ್ಯ ನೀವು ಹೆಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಾ ಅದರಲ್ಲಿ ನಿಮ್ಗೆ ಯಾವ ತರ ರೆವಿನ್ಯೂ ಜನರೇಟ್ ಆಗ್ತಿದೆ ಅದೆಲ್ಲ ಸೇರಿನೇ ನಿಮ್ಗೆ ಡಾಲರ್ ಕೌಂಟ್ ಆಗೋದು. ಈ ಮಂತ್ ಅಲ್ಲಿ ಅಂದ್ರೆ ಒಂದೇ ಮಂತ್ ಅಲ್ಲಿ ಮುಗಿಸ್ಕೊಬೇಕಾ, ಇಷ್ಟು ದಿನದಲ್ಲೇ ಮುಗಿಸ್ಕೊಬೇಕಾ ಅಂತದ್ದೇನು ಇಲ್ಲ. ನೀವು ಎಷ್ಟು ದಿನದಲ್ಲಿ ಬೇಕಾದ್ರೂ ಎಷ್ಟು ತಿಂಗಳಲ್ಲಿ ಬೇಕಾದ್ರೂ ಮುಗಿಸ್ಕೊಬಹುದು $100. ಆದ್ರೆ ನೀವು $100 ಏನ್ ಇವಾಗ ಅವತ್ತಿಂದ ಮಾಡ್ಕೊಂಡು ಬಂದಿದ್ದು ಈ ಮಂತ್ ಅಲ್ಲಿ ನಿಮ್ಗೆ ಏನಾದ್ರು ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ ವೀಕ್ ಅಲ್ಲೇ ಕಂಪ್ಲೀಟ್ ಆಗೋಗಿದೆ, ಫುಲ್ ಕಂಪ್ಲೀಟ್ ಆಗೋಗಿದೆ ಅಂತಂದ್ರೆ ಆ ಅಮೌಂಟ್ ನಿಮ್ಗೆ ಬರೋದೇ ನೆಕ್ಸ್ಟ್ ಮಂತ್ ಅಲ್ಲಿ. ಹಂಗಾಗಿ ಇನ್ನೂ ನಿಮ್ಗೆ ಟೈಮ್ ಇರುತ್ತೆ. ಈ ಮಂತ್ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ಟೈಮ್ ಇರುತ್ತೆ ಅಲ್ಲ, ಅವಾಗ ನೀವು ಇನ್ನ ಹೆಚ್ಚಿಗೆ ಒಂದ್ $2, $3, $5 ಎಷ್ಟಾದ್ರೂ ವಿಡಿಯೋಗಳನ್ನ ನೀವು ಹೆಂಗ್ ಅಪ್ಲೋಡ್ ಮಾಡ್ತೀರಾ ಆ ತರ ಬಂದಿರುತ್ತೆ. ಅದರಲ್ಲಿ ನಿಮ್ಗೆ ಇದ್ರಲ್ಲೇ ಸೇರ್ಕೊಂಡಿತ್ತು ಅಂತಂದ್ರೆ ನಿಮ್ಗೆ $100 ಮೇಲೆ ಹೆಚ್ಚಿಗೆ ಕೂಡ ಬರುತ್ತೆ ಆಯ್ತಾ. ಇನ್ನು $100 ಅಂತಂದ್ರೆ ಎಷ್ಟು ಅಮೌಂಟ್ ಬರ್ಬೋದು ಅಂತಂದ್ರೆ ಇವತ್ತಿನ ಡಾಲರ್ ರೇಟ್ ಏನಿರುತ್ತೆ ಅಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಡಾಲರ್ ರೇಟು ಒಂದೇ ತರ ಇರಲ್ಲ, ಅದು ಅವಾಗ ಚೇಂಜಸ್ ಆಗ್ತಾ ಇರುತ್ತೆ. ಇವತ್ತಿನ ಡಾಲರ್ ರೇಟ್ ಬಂದ್ಬಿಟ್ಟು $1ಗೆ ಇಂಡಿಯನ್ ರುಪಿನಲ್ಲಿ 94.36 ಏನೋ ಇದೆ, 94 ರೂಪಾಯಿ 36 ಪೈಸೆ ಏನೋ ಇದೆ ಆಯ್ತಾ. ಆ ತರ ನಿಮ್ಗೆ ಒಂದೇ ತರ ಇರಲ್ಲ. ಈ ಮಂತ್ ಅಲ್ಲಿ ನಿಮ್ಗೆ ಆ ತರ ಇತ್ತು ಅಂತಂದ್ರೆ ನೆಕ್ಸ್ಟ್ ಮಂತ್ ಚೇಂಜ್ ಆಗ್ಬೋದು, ನೆಕ್ಸ್ಟ್ ಮಂತ್ ಎಲ್ಲ ನಾಳೆಗೆ ಚೇಂಜ್ ಆಗ್ಬೋದು. ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಡಾಲರ್ ರೇಟು ಒಂದೇ ತರ ಇರಲ್ಲ. ಒಂದೊಂದ್ಸರಿ ಒಂದೊಂದ್ ತರ, ಒಂದ್ಸರಿ 95 ರೂಪೀಸ್ ತೋರಿಸುತ್ತೆ, ಒಂದೊಂದ್ಸರಿ 96 ರೂಪೀಸ್ ತೋರಿಸುತ್ತೆ. ಆ ತರ ನಾವೇನಾದ್ರೂ ಪೇಮೆಂಟ್ ತಗೊಳ್ಳೋ ಟೈಮ್ ಅಲ್ಲಿ ಏನಾದ್ರೂ ನಮ್ಗೆ ಅದು ಡಾಲರ್ ರೇಟ್ ಜಾಸ್ತಿ ಆಗಿತ್ತು ಅಂತ ಅನ್ಕೊಳ್ಳಿ, ಆವಾಗ ನಿಮ್ಗೆ ಆ ಡಾಲರ್ ರೇಟ್ ಏನಿರುತ್ತೆ ಅಲ್ಲ ಅಷ್ಟು ದುಡ್ಡು ಬರುತ್ತೆ. ಈಗ 96 ರೂಪೀಸ್ ಅಂತ ಅನ್ಕೊಂಡ್ರು ಕೂಡ $100ಗೆ 9600 ಬಂದ್ಬಿಡತ್ತೆ ಅಲ್ವಾ, ಆ ತರ ಅಮೌಂಟ್ ಬರುತ್ತೆ. ಹೇಳ್ದಂಗೆ ಇನ್ನು ಏನಾದ್ರೂ ಹೆಚ್ಚಿಗೆ ಡಾಲರ್ನ ಕಂಪ್ಲೀಟ್ ಮಾಡಿದೀರಾ ಅಂತಂದ್ರೆ ನಿಮ್ಗೊಂದು 10,000 ಆ ತರ ಎಲ್ಲ ಬರ್ಬೋದು. ತುಂಬಾ 10,000 ಮೇಲೆ ಎಲ್ಲ ತಗೊಂಡಿರೋರು ಇದ್ದಾರೆ, ಯಾಕೆಂದ್ರೆ ಅವರು ಡಾಲರ್ ಜಾಸ್ತಿ ಕಂಪ್ಲೀಟ್ ಮಾಡಿರ್ತಾರೆ. ಅದಕ್ಕೆ ಯಾರು ಕೂಡ ಇಷ್ಟೇ ಅಮೌಂಟ್ ಬಂತು ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ನೀವೊಂದು ಫಿಕ್ಸ್ ಆಗ್ಬಿಡ್ತೀರಾ, ಇಷ್ಟು ಬರುತ್ತೆ ಅಂತ ಅನ್ಬಿಟ್ಟು. ಅಷ್ಟೆಲ್ಲ ಬರಲ್ಲ. ನಾನು ಇದಕ್ ಮುಂಚೆನೆ ಹೇಳಿದೀನಿ ನಿಮ್ಗೆ, ಯಾವ್ಯಾವ ಕಂಟೆಂಟ್ಗೆ ಏನೋ ಡಾಲರ್ ಅನ್ನೋದು ಹೆಚ್ಚು ಕಡಿಮೆ ಆಗತ್ತೆ, RPM ಚೆಕ್ ಮಾಡ್ಕೊಬೇಕು ಅಂತ ಅನ್ಬಿಟ್ಟು. ಎಲ್ಲರಿಗೂ ಒಂದೇ ತರ ಅಮೌಂಟ್ ಬರಲ್ಲ. ಎಷ್ಟು ಪೇಮೆಂಟ್ ಈ ಕೆಲವರು ಪ್ರೆಡಿಕ್ಟ್ ಮಾಡ್ತಿರ್ತಾರೆ ದೊಡ್ಡ ಯೂಟ್ಯೂಬರ್ಗಳನ್ನ, ಇವರಿಗೆ ಇಷ್ಟು ಲಕ್ಷ ಬರುತ್ತೆ ಅಷ್ಟು ಲಕ್ಷ ಬರುತ್ತೆ ಅಂತ ಅನ್ಬಿಟ್ಟು. ಆ ತರ ಎಲ್ಲ ಏನು ಇರಲ್ಲ. ಯಾರು ಕರೆಕ್ಟ್ ಆಗಿ ಎಂತ ದೊಡ್ಡ ಯೂಟ್ಯೂಬರ್ ಆದ್ರೂ ಕೂಡ ಇನ್ನೊಬ್ಬ ಯೂಟ್ಯೂಬರ್ ಪೇಮೆಂಟ್ ನ ನೀವು ಕರೆಕ್ಟ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಂದೊಂದು ಕಂಟೆಂಟ್ ಮೇಲೆ
ಈಗ ನಂದು ಒಂದೇ ಕಂಟೆಂಟ್ ಆಗಿದ್ರು ಕೂಡ ಒಂದೊಂದು ವಿಡಿಯೋಗಳಿಗೂ ಕೂಡ ಡಾಲರ್ ಹೆಚ್ಚು ಕಡಿಮೆ ಆಗತ್ತೆ, RPM ಹೆಚ್ಚು ಕಡಿಮೆ ಆಗತ್ತೆ. ಎಲ್ಲರಿಗೂ ಎಲ್ಲಾ ವಿಡಿಯೋಗಳಿಗೂ ಎಲ್ಲಾ ಕಂಟೆಂಟ್ಗಳಿಗೂ ಒಂದೇ ತರ ದುಡ್ಡು ಕೊಡಲ್ಲ ಯೂಟ್ಯೂಬರು. ಅಂದ್ರೆ ಆಡ್ಗಳು, ಅದ್ರ ಮೇಲೆ ಏನ್ ಆಡ್ಗಳು ರನ್ ಆಗುತ್ತೆ ಅಲ್ಲ, ಆ ಆಡ್ಗಳವರು ಏನ್ ಕಮಿಷನ್ ಕೊಡ್ತಾ ಇದ್ದಾರೆ ಯೂಟ್ಯೂಬ್ ಅವ್ರಿಗೆ, ಅವರು ಎಷ್ಟು ಇಟ್ಕೊಂಡು ನಮಗೆ ಎಷ್ಟು ಕೊಡ್ತಾ ಇದ್ದಾರೆ ಇದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇಷ್ಟೆಲ್ಲ ಆಗಿ ಪ್ರೋಸೆಸ್ ಕೊನೆಯಲ್ಲಿ ನಮಗೆ ಪೇಮೆಂಟ್ ಬರೋದು. ಈಗೊಂದು ಆಡ್ ಅವ್ರು ಒಂದು 100 ರೂಪೀಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಇವರೊಂದು 40% ಇಡ್ಕೊಂಡು ನಮಗೆ ಒಂದು 60% ಕೊಡೋದು, ಆ ತರ ಇರುತ್ತೆ. ಅದು ಯಾವ ಆಡ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಆಯ್ತಾ. ಈ ತರ ಎಲ್ಲ ಬರುತ್ತೆ ಪೇಮೆಂಟು. ಕಂಪ್ಲೀಟ್ ಆಗಿ ಇಷ್ಟೇ ಬರುತ್ತೆ ಅನ್ನೋದನ್ನ ಯಾರ ಕೈಯಿಂದನೂ ಹೇಳಕ್ಕಾಗಲ್ಲ. $100 ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದ್ರೆ $100 ಅಲ್ಲೂ ಕೂಡ ಡಾಲರ್ ರೇಟ್ ಹೆಚ್ಚು ಕಡಿಮೆ ಆಗ್ತಿರುತ್ತೆ ಅಲ್ಲ, ಅದನ್ನ ನೋಡ್ಕೊಂಡು ನಾವು ಏನು ಪೇಮೆಂಟ್ ನ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಇವತ್ತಿನ ಡಾಲರ್ ರೇಟ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮ್ಗೆ ಈ ಮಂತ್ ಅಲ್ಲಿ ಪೇಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂದ್ರೆ ಈ ಮಂತ್ ಅಲ್ಲಿ $100 ಎಲ್ಲ ಕಂಪ್ಲೀಟ್ ಆಗಿದೆ ಅನ್ಕೊಳ್ಳಿ. ನೆಕ್ಸ್ಟ್ ಮಂತ್ ಅಲ್ಲಿ ನಮ್ಗೆ 7 ಇಂದ ಒಂದು 7ರಿಂದ 10ನೇ ತಾರೀಕು ಆ ಟೈಮ್ ಅಲ್ಲಿ ಅದು ಏನು ನಮ್ ಪೇಮೆಂಟ್ ಎಲ್ಲರೂ ಕ್ಯಾಲ್ಕುಲೇಟ್ ಮಾಡ್ತಾರೆ, ಹೆಂಗೆ ಏನು ಎಲ್ಲ ಚೆಕ್ ಮಾಡ್ಕೊಂತಾರೆ. ಅದಾದ್ಮೇಲೆ ನಮ್ಗೆ ಅದು US ಇಂದ ನಮ್ಗೆ ಡಾಲರ್ ಇಂದ ರೂಪಿಗೆ ಕನ್ವರ್ಟ್ ಆಗಿ ಬರೋದಕ್ಕೆ 21 ಇಂದ 25th ಡೇಟ್ ತಗೊಂತಾರೆ. ಆ ಡೇಟ್ ಅಲ್ಲಿ ನಮ್ಗೆ ಡಾಲರ್ ಇಂದ ರೂಪಿಗೆ ಕನ್ವರ್ಟ್ ಆಗಿ ಅಲ್ಲಿ US ಟ್ಯಾಕ್ಸ್ ಎಲ್ಲ ಕಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋದಕ್ಕೆ. ಆಮೇಲೆ 25th ಅಷ್ಟರಲ್ಲಿ ಮೇಲ್ ಬಂದ್ಬಿಡತ್ತೆ ಬ್ಯಾಂಕ್ಗೆ ಬಂದಿದೆ ಅಂತ ಅನ್ಬಿಟ್ಟು. ಬಂದಿದೆ ಅಂತ ಅಂದ್ಮೇಲೆ ನಾವು ಏನು 25th ಇಂದ 30 ಒಳಗೆ ಪೇಮೆಂಟ್ ನ ತಗೊಬಹುದು, ಯಾವಾಗ ಬೇಕಾದ್ರೂ ತಗೊಬಹುದು ಆಯ್ತಾ. ಈ ತರ ಇರುತ್ತೆ ಡಾಲರ್ ಬರೋದು. ಅನ್ಕೊಂಡಿರ್ತೀರಾ ನೀವು ಎಲ್ರಿಗೂ ಒಂದೇ ತರ ಬರ್ಬೋದು ಅಂತ ಅನ್ಬಿಟ್ಟು. ಆಮೇಲೆ ಅದೇ ಡಾಲರ್ ರೇಟು ಇಷ್ಟೇ ಇರುತ್ತೆ ಅಂತ ಕೆಲವೊಬ್ರು ಒಂದೊಂದ್ ತರ ರೇಟ್ಗಳು ಹೇಳ್ತಿರ್ತಾರೆ. ಹಂಗೆಲ್ಲ ನೋಡಕ್ ಹೋಗ್ಬೇಡಿ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ಇವತ್ತಿನ ಡಾಲರ್ ರೇಟ್ ಏನಿದೆ ಅದನ್ನ ತೋರಿಸುತ್ತೆ ಆಯ್ತಾ. ಆ ರೇಟ್ ಅಲ್ಲೇ ನಾವು ಲೆಕ್ಕಾಚಾರ ಹಾಕೊಬೇಕಾಗತ್ತೆ. ಅದಕ್ಕೇನೆ ಒಂದೊಂದು ವಿಡಿಯೋಗಳಿಗೂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಅಮೌಂಟ್, ಏನು ಡಾಲರ್ ಅಲ್ಲಿ ತೋರಿಸ್ತಾ ಇರೋದು. RPM ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಯಾಕೆ ಅಂತಂದ್ರೆ ಅವಾಗ ಡಾಲರ್ ರೇಟು ಹೆಚ್ಚು ಕಡಿಮೆ ಆಗ್ತಿರೋದ್ರಿಂದ ಒಂದೇ ತರ ಇರಲ್ಲ ಡಾಲರ್ ರೇಟು. ಹಂಗಾಗಿನೇ ಪ್ರತಿ ವಿಡಿಯೋಗಳಿಗೂ ಕೂಡ ನಮಗೆ ಬರೋ ಅಮೌಂಟ್ ಹೆಚ್ಚು ಕಡಿಮೆ ಆಗಿ ಬರೋದು. ಎಲ್ಲಾದ್ರೂ ವಾರ್ ನಡೀತಿರುತ್ತೆ ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ಗೊತ್ತಿರುತ್ತೆ ನಿಮ್ಗೆ ವಾರ್ ನಡೆಯೋ ಟೈಮಲ್ಲಿ ಜಾಸ್ತಿ ಎಫೆಕ್ಟ್ ಇಂಡಿಯಾ ಮೇಲೆನೆ ಬೀಳುತ್ತೆ. ಯಾಕೆ ನೋಡಿರ್ತೀರಾ ನೀವು ಗೋಲ್ಡ್ ರೇಟು ಹೆಚ್ಚು ಕಡಿಮೆ ಆಗೋದು, ಒಂದೊಂದ್ಸರಿ ಫುಲ್ ಡೌನ್ ಆಗಿ ಬಿದ್ದೋಗ್ಬಿಡುತ್ತೆ, ಒಂದೊಂದ್ಸರಿ ಫುಲ್ ಹೈ ಆಗ್ಬಿಡುತ್ತೆ. ಆ ತರ ಡಾಲರ್ ರೇಟು ಅಷ್ಟೇನೆ ವಾರ್ಗಳು ನಡೆಯೋ ಟೈಮಲ್ಲಿ ಡಾಲರ್ ರೇಟು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅದೇನಾದ್ರೂ ಆ ತರ ಫುಲ್ ಕಮ್ಮಿ ಆದಾಗ ಏನಾದ್ರೂ ನಮ್ಮ ಪೇಮೆಂಟ್ ಬರೋ ತರ ಇತ್ತು ಅಂತಂದ್ರೆ ಅವಾಗ್ಲೂ ಕೂಡ ನಮ್ಮ ಪೇಮೆಂಟ್ ಹೆಚ್ಚು ಕಡಿಮೆ ಆಗುತ್ತೆ, ತುಂಬಾ ಕಮ್ಮಿ ಬರೋ ಚಾನ್ಸಸ್ ಕೂಡ ಇರುತ್ತೆ ಆಯ್ತಾ. ಈ ತರ ಎಲ್ಲ ಇರುತ್ತೆ ಡಾಲರ್ದು. ಯಾವಾಗ್ಲೂ ಒಂದೇ ತರ ಇರುತ್ತೆ ಅಂತ ಹೇಳಕ್ ಬರಲ್ಲ ನಮ್ಗೆ. ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ, ಹಂಗೆ ಡೌಟ್ ಕೂಡ ಇರುತ್ತೆ ತಿಳ್ಕೊಬೇಕು ಅನ್ನೋದು. ಅದಕ್ಕೆ ನಾನು ಇವತ್ತು ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಹೇಳಿರೋದು. ಅರ್ಥ ಆಗಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ನನಗೆ ಎಷ್ಟು ಅರ್ಥ ಆಗಿದೆ, ನಾನೇನ್ ತಿಳ್ಕೊಂಡಿದ್ದೀನಿ ಇಷ್ಟು ದಿನ ಅದನ್ನ ನಾನು ನಿಮ್ಗೆ ನನಗೆ ಗೊತ್ತಿರೋಷ್ಟು ಇದ್ರಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ನಾನು ಏನಾದ್ರೂ ತಪ್ಪಾಗಿ ಹೇಳಿದ್ರೆ ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ನಾನು ಏನ್ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಇದ್ರಲ್ಲಿ ನನಗೆ ಏನಾದ್ರೂ ಮಿಸ್ ಆಗಿ ಏನಾದ್ರೂ ಮಾತಾಡಿದ್ದೀನಿ ಅಂತಂದ್ರೆ ಅದನ್ನ ನೀವು ಕಮೆಂಟ್ ಅಲ್ಲಿ ಹೇಳ್ಬೋದು. ನಾನು ಕೂಡ ಸರಿ ಮಾಡ್ಕೊಂತೀನಿ. ನನಗೂ ಗೊತ್ತಿಲ್ಲದೆ ಇರೋದು ಎಷ್ಟೋ ವಿಷಯಗಳು ಇದೆ ಅಲ್ವಾ, ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಆಮೇಲೆ ಕಮೆಂಟ್ ಅಲ್ಲಿ ಸುಮ್ನೆ ಏನೇನೋ ಬರೆಯಕ್ ಹೋಗ್ಬೇಡಿ. ನನಗೆ ಗೊತ್ತಿಲ್ಲದೆ ಇರೋದು ನಾನು ಏನಾದ್ರೂ ಮಾತಾಡ್ಬಿಟ್ಟಿದ್ದೀನಿ ಅಂತಂದ್ರೆ ಅದನ್ನ ನೀವು ಕಮೆಂಟ್ ಅಲ್ಲಿ ಹೇಳಿ, ನನಗೆ ಇದನ್ನ ಸರಿ ಮಾಡ್ಕೊಳಮ್ಮ, ನೀನ್ ಕರೆಕ್ಟ್ ಆಗಿ ಮಾತಾಡಿಲ್ಲ ಅನ್ನೋದನ್ನ ಹೇಳಿದ್ರೆ ನಾನು ಸರಿ ಮಾಡ್ಕೊಂತೀನಿ ಆಯ್ತಾ. ಇನ್ನು ನಾನು ಕೂಡ $100 ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹತ್ರದಲ್ಲಿ ಇದ್ದೀನಿ. ನೋಡೋಣ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಂಡು ಪೇಮೆಂಟ್ ನ ತಗೊಂಡು ನಾನು ನಿಮ್ಗೆ ಒಂದು ವಿಡಿಯೋನ ಮಾಡಿ ಹೇಳ್ತೀನಿ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಅನ್ಬಿಟ್ಟು. ಅದರಲ್ಲೂ ಕೂಡ ಇಷ್ಟೇ ಬಂದಿದೆ ಅಂತ ನಾವು ಕಂಪ್ಲೀಟ್ ಆಗಿ ಹೇಳೋ ತರನು ಇಲ್ಲ. ಅದು ಯೂಟ್ಯೂಬ್ ಅಲ್ಲಿ ಇರೋ ರೂಲು. ನಮ್ಗೆ ಇಷ್ಟೇ ಪೇಮೆಂಟ್ ಬಂದಿದೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ಬಾರ್ದು ಅಂತ ಹೇಳ್ತಾರೆ. ಅದನ್ನ ಆತರ ಇಂಡೈರೆಕ್ಟ್ ಆಗಿ ಏನಾದ್ರೂ ಒಂದು ವಸ್ತುನ ಪರ್ಚೇಸ್ ಮಾಡೋ ರೇಟಲ್ಲಿ ಆತರ ಏನಾದ್ರೂ ಒಂದು ಇಂಡೈರೆಕ್ಟ್ ಆಗಿ ಹೇಳ್ಬೋದು, ಬಿಟ್ರೆ ಡೈರೆಕ್ಟ್ ಆಗಿ ನಮ್ಗೆ ಇಷ್ಟೇ ಬಂತು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಈ ತರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇರೋದು. $100 ಅಂದ್ರೆ ಡಾಲರ್ ರೇಟ್ ನ ಲೆಕ್ಕ ಹಾಕೊಳ್ಳಿ. $100 ಮೇಲೆ ಎಷ್ಟು ಡಾಲರ್ಗಳು ಕಂಪ್ಲೀಟ್ ಆಗಿರುತ್ತೆ ಅಲ್ಲ, ಅದ್ರ ಮೇಲೆ ಲೆಕ್ಕ ಹಾಕೊಂಡ್ರಿ ಅಂದ್ರೆ ಕ್ಯಾಲ್ಕುಲೇಟರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ.
ಇವತ್ತಿನ ಡಾಲರ್ ರೇಟ್ನ ಲೆಕ್ಕ ಹಾಕೊಂಡಾಗ. ಓಕೆನಾ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರೂ 1% ಅರ್ಥ ಆಗಿದ್ರು ಕೂಡ, ಇಷ್ಟ ಆಗಿದ್ರು ಕೂಡ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆಯ್ತಾ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನೀವು ಲೈಕ್ ಕೊಡೋದ್ರಿಂದ ಹೊಸಬರಿಗೆ ನನ್ನ ವಿಡಿಯೋ ರೆಕಮೆಂಡ್ ಆಗ್ತಾ ಇರತ್ತೆ. ಹೊಸಬ್ರು ನನ್ನ ವಿಡಿಯೋನ ನೋಡಿ ಅವರು ಕೂಡ ತಿಳ್ಕೊಂಡ್ಲಿ, ಅವರಿಗೂ ಕೂಡ ಅರ್ಥ ಆಗ್ಲಿ ಅಂತ. ಜೊತೆನಲ್ಲಿ ನನಗೂ ಕೂಡ ಹೊಸಬರಿಗೆ ತಲುಪ್ತಾ ನನ್ನ ವಿಡಿಯೋ ಕೂಡ ವ್ಯೂಸ್ ಬರುತ್ತೆ. ನನಗೂ ಡಾಲರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬೇಗ ನಾನು ಕಂಪ್ಲೀಟ್ ಮಾಡಿ ಒಂದು ಪೇಮೆಂಟ್ ತಗೊಬೋದು. ಇನ್ನು ಇವತ್ತಿನ ವಿಷಯ ಕೂಡ ಇಷ್ಟೇನೇನೆ. ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.